ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಾನು ಇವತ್ತಿನ ದಿನ ಹೊಸದಾಗಿ ಒಂದು ಕೋಳಿ ಫಾರಮನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ನಮ್ಮ ಸ್ನೇಹಿತರಾದಂಥ ರಘು ಅವರು. ಆ ಒಂದು ಜಾಗಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು, ಮೆಟೀರಿಯಲ್ ಎಲ್ಲ ಬಿದ್ದಿದೆ. ಸೈಡಿಗೆ ಪೋಲ್ಗಳನ್ನ ನಿಲ್ಲಿಸಿದ್ದಾರೆ. ನೋಡಿ, 12 ಅಡಿ 12 ಅಡಿ ಆ ಡಿಸ್ಟೆನ್ಸಲ್ಲಿ ಒಂದೊಂದು ಪೋಲ್ಗಳನ್ನ ನಿಲ್ಲಿಸಿದ್ದಾರೆ. ಇದನ್ನು ಗುತ್ತಿಗೆ ಆಧಾರದ ಮೇಲೆ ನಾಗರಾಜನವ್ರನ್ನ ಒಂದು ಗುತ್ತಿಗೆ ಇದರಲ್ಲಿ ಅವರು ಈ ಒಂದು ಫಾರಮನ್ನು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ನೋಡ್ಬೋದು. ನಾವು ಅವ್ರನ್ನ ಭೇಟಿ ಮಾಡೋಣ ಅಂತ ಬಂದ್ವಿ. ನೋಡಿ, ಕೆಲಸ ಎಲ್ಲ ತುಂಬ ನೀಟಾಗಿ ಮಾಡ್ತಾಯಿದ್ರು. ಬಂದರು, ನಮ್ಮ ಜೊತೆ ಮಾತಾಡಿ ಅಂತ ಕೇಳಿದ್ವಿ. ನಮ್ಮ ವೀಕ್ಷಕರಿಗೆ ಈ ಒಂದು ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ. ಅವರು ಸಹ ಓಕೆ ಸರ್, ಅದು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರು. ಬನ್ನಿ ಮಾತಾಡೋಣ. ನಮಸ್ಕಾರ. ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ, ನಮ್ಮ ಜೊತೆಗೆ ಇವತ್ತು ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಪಾವಗಡದವರು ಮೂಲತಃ. ಇವರು ನಮ್ಮ ಒಂದು ಕೋಳಿ ಫಾರಮ್ ಯಾರು ಈ ಹೊಸದಾಗಿ ಇದ್ದಾರೆ, ಆ ಒಂದು ಕನ್ಸ್ಟ್ರಕ್ಷನನ್ನು ಇವರು ಗುತ್ತಿಗೆ ಪಡೆದು ಗುತ್ತಿಗೆ ಆಧಾರದ ಮೇಲೆ ಇವರು ಕನ್ಸ್ಟ್ರಕ್ಷನ್ ಮಾಡಿ ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡಿ ಕೊಡ್ತಾರೆ. ನಾವು ಇವತ್ತು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ನಮಸ್ಕಾರ. ನಮಸ್ಕಾರ ಸರ್. ನಮ್ಮದು ಪಾವಗಡ ತಾಲೂಕು, ಪುತ್ತೂರು ಡಿಸ್ಟಿಕ್ಕು, ಕನ್ನಮೇಡಿ ಪಂಚಾಯಿತಿ, ಹನುಮಯ್ಯನಪಾಳ್ಯ ಗ್ರಾಮ. ನಮ್ಮ ಹೆಸರು ನಾಗರಾಜು ಅಂತ. ಮತ್ತು ಕುರಿ ಶೆಡ್ಡು ಮತ್ತು ದನಗಳ ಶೆಡ್ಡನ್ನು ನಾವು ಹೊಸದಾಗಿ ಮೆಟೀರಿಯಲ್ ಕಾಂಟ್ರಾಕ್ಟ್ ಆಗಿ ನಿರ್ಮಾಣ ಮಾಡಿಕೊಡ್ತಾ ಇದ್ದೀವಿ. ನೋಡಿ, ನೀವು ಓಕೆ, ಇದನ್ನು ಏನೋ ಕೋಳಿ ಇದು ದನಗಳ ಶೆಡ್ಡು ಮತ್ತು ಕೋಳಿ ಶೆಡ್ಡು, ಕುರಿ ಶೆಡ್ಡು ಅಂದರೆ ನೀವು ಈ ಕ್ವಾಲಿಟಿಲಿ ಏನಾದರೂ ಕಾಂಪ್ರಮೈಸ್ ಆಗ್ತದೆ? ಹ್ಞೂ ಸರ್, ಕ್ವಾಲಿಟಿಲಿ ಕಾಂಪ್ರಮೈಸ್ ಅಂದರೆ ಕ್ವಾಲಿಟಿ ನೀವು ಫಸ್ಟ್ ಕಸ್ಟಮರ್ ಕೇಳ್ತೀವಿ ಸರ್. ಯಾವ ಥರ ನೀವು ನಮಗೆ ಇದು ಕೊಟ್ಟರೆ ಸರ್ ಸ್ಕ್ವೇರ್ ಫೀಟಿಗೆ ಅಡಿಗೆ ಇಷ್ಟು ಕೊಡ್ತೀವಿ ಅಂತ ನೀವು ರೇಟ್ ಮಾಡಿದ್ರೆ ಅದ್ರ ಮೇಲೆ ನಿಮಗೆ ನಾವು ಮೆಟೀರಿಯಲ್ ಇದು ಮಾಡ್ತೀವಿ. ನೀವು ಏನು ಈ ಒಂದು ಕಾಂಟ್ರಾಕ್ಟ್ ಕೊಡ್ತಾರಲ್ಲ, ಅವರ ಒಂದು ಬಜೆಟಿಗೆ ತಕ್ಕಂತೆ ಮಾಡ್ಕೊಡ್ತೀವಿ. ಹಾಂ ಸರ್. ಮೊದಲು ಕೇಳ್ತೀವಿ ಸರ್ ನಾವು, ನಿಮ್ಮ ಹತ್ರ ಏನಿದೆ, ಎಷ್ಟಿದೆ, ಎಷ್ಟು ಸಾವಿರಕ್ಕೆ ಮಾಡ್ತೀರಾ? ನೀವು ಅವ್ರ ಬಜೆಟಿಗೆ ತಕ್ಕಂತೆ ಅವ್ರಿಗೆ ಯಾವ ಥರ ಪ್ಲ್ಯಾನ್ ಮಾಡ್ತಾರೋ ಅದಕ್ಕೆ ನೀವು ತಕ್ಕನಾಗಿ ಮಾಡ್ಕೊಡ್ತೀವಿ ಸರ್. ಓಕೆ. ಹಾಂ ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಸರ್? ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಂದರೆ ಸ್ನೇಹ ಕಂಪ್ನಿ, ಓಕೆ, ಸುಗುಣ ಕಂಪ್ನಿ, ಓಕೆ ಸರ್ ವೆಂಕೋಬಾ, ಓಕೆ, ಮತ್ತು SKM. ಸರ್, ನೀವು ಇಡೀ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಬೇಕಾದರೂ ಮಾಡ್ಕೊಡ್ತೀವಿ? ಹ್ಞೂ ಸರ್, ಕರ್ನಾಟಕ, ಆಂಧ್ರ, ಎಲ್ಲಿಗೆ ಬೇಕಾದರೂ ಹೋಗ್ತೀವಿ ಸರ್. ಓಕೆ. ನೋಡಿ ವೀಕ್ಷಕರೇ, ನಮ್ಮ ಮುಂದೆ ಈ ನಾಗರಾಜಪ್ಪ ಅವರು ಹೇಳ್ತಾ ಇದ್ದಾರೆ, ನಮ್ಮ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರಲಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಒಂದು ಕೋಳಿ ಶೆಡ್ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು, ಹಾಗೆ ದನಗಳ ಶೆಡ್ಡನ್ನು ಸಹ ಒಂದು ಗುತ್ತಿಗೆ ಆಧಾರದ ಮೇಲೆ ಮಾಡಿಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿರುತ್ತೆ. ಅದು ಅವರ ಒಂದು ಬಜೆಟಿಗೆ ತಕ್ಕಂತೆ ಮಾಡಿಕೊಡ್ತೀವಿ ಅಂತಲೂ ಸಹ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ. ಸರ್, ಇದು ನೀವೀಗ ಶೆಡ್ ಮಾಡ್ತಾ ಇದ್ದೀರಲ್ಲ? ಹ್ಞೂ ಸರ್. ಸರ್, ಇದು ಎಷ್ಟಡಿ ಉದ್ದ ಇದೆ ಸರ್? ಸರ್, ಇವಾಗ ಮಾಡ್ತಾ ಇರೋದು 181ಗೆ 25 ಸರ್ ಒಂದು, ಇನ್ನೊಂದು 171ಗೆ 25. ಓಕೆ. ಸರ್, ನೀವು ಇದಕ್ಕೆ ಎಷ್ಟು ಯಾವ ಥರ ನೀವು ರೇಟ್ ಫಿಕ್ಸ್ ಮಾಡಿದ್ದೀರಾ? ಸರ್, ನಾವು ಬಂದ್ಬಿಟ್ಟು ಸ್ಕ್ವೇರ್ ಫೀಟ್ ಅಡಿ. ಓಕೆ. ಅಡಿ ಅಂತ ಹೇಳ್ಬಿಟ್ಟು ಸ್ಕ್ವೇರ್ ಫೀಟ್ ಅಡಿ. ಓಕೆ. ಇದಕ್ಕೆ ಮೆಟೀರಿಯಲ್ ಬಂದ್ಬಿಟ್ಟು ಸೂರ್ಯಪ್ರಕಾಶ್ MS ಐರನ್ನು, ಮತ್ತೆ ವಿಶಾಖ ಸಿಮೆಂಟ್ ಶೀಟ್ಗಳು. ಸಿಮೆಂಟ್ ಶೀಟನ್ನು ನೀವು ಸಿಮೆಂಟ್ ಶೀಟ್ ಅಲ್ಲದೆ ಓಕೆ, ಕೂಲಿಂಗ್ ಶೀಟು ಈಗೆಲ್ಲ ಹೊಸದಾಗಿ ಬರ್ತಾ ಇದೆಲ್ಲ? ಹಾಂ ಸರ್. ಅದನ್ನು ಸಹ ಯೂಸ್ ಮಾಡ್ಬೋದು ಸರ್? ಅದು ಕುರಿ ಶೆಡ್ಗೆ ಮಾತ್ರ ಯೂಸ್ ಮಾಡ್ಬೋದು ಸರ್. ಓಕೆ. ಕೋಳಿ ಶೆಡ್ಗೆ ಮಾತ್ರ ಸಿಮೆಂಟ್ ಶೀಟ್ ಮಾತ್ರ. ಇದನ್ನು ಐರನ್ ಶೀಟ್ ಯೂಸ್ ಮಾಡೋದ್ರಿಂದ ಪ್ರಾಬ್ಲಮ್ ಏನಿರುತ್ತೆ ಸರ್? ಆಗ ಬ್ಯಾಚ್ ಬಂದಾಗ ಆ ಸೂರ್ಯನ ಕಿರಣಗಳು ಬಿದ್ದ ಮೇಲೆ ಶೆಡ್ಗೆ ಹಬೆ ಆಗುತ್ತೆ ಸರ್. ಹೀಟ್ ಬಂದು ಆವಾಗ ಬ್ಯಾಚ್ ಬರಲ್ಲ. ಓಕೆ ವೀಕ್ಷಕರೇ, ನೋಡಿ, ಈ ಒಂದು ಕೋಳಿ ಫಾರಮನ್ನು ಮಾಡಬೇಕಾದ್ರೆ ಹೆಚ್ಚಾಗಿ ಒಂದು ಸಿಮೆಂಟ್ ಶೀಟನ್ನು ಅಳವಡಿಸೋದ್ರಿಂದ ತಾಪಮಾನ ಕಡಿಮೆ ಆಗುತ್ತೆ ಅಂತ ನಮ್ಮ ನಾಗರಾಜಪ್ಪ ಅವರು ಹೇಳ್ತಾ ಇದ್ದಾರೆ. ನೋಡ್ಬೋದು. ನಾವು ಈ ಒಂದು ಏನು ಕನ್ಸ್ಟ್ರಕ್ಷನ್ನು ಕಂಪ್ಲೀಟ್ ಆದ ನಂತರ ನಿಮ್ಮ ಮುಂದೆ ಈ ಒಂದು ಕನ್ಸ್ಟ್ರಕ್ಷನ್ಗೆ ಅಂದಾಜು ಎಷ್ಟಾಗಿದೆ ಅದರ ಒಂದು ಪೂರ್ತಿ ಮಾಹಿತಿನ ನಿಮ್ಮ ಮುಂದೆ ಇರ್ತೀವಿ. ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಜೊತೆ ಈ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ. ಮುಂದಿನ ಭಾಗದಲ್ಲಿ ಸಿಗೋಣ. ಇದ್ರ ಬಗ್ಗೆ
ಏನು ಪೂರ್ತಿ ಮಾಹಿತಿನ ನಮಗೆ ದಯವಿಟ್ಟು ತಿಳಿಸ್ಕೊಡ್ಬೇಕು ನಮ್ಮ ವೀಕ್ಷಕರಿಗೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.